ಗುರೂಜಿ, ನಮಗೆ ಕುಟುಂಬ ಅಂದರೆ ಕುಲದೇವತೆ ಬಗ್ಗೆ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇದೆ. ಕುಟುಂಬದ ಕುಲದೇವತೆ ಅಂದರೆ ಯಾವುದು? ಹರಿ ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಹೌದು. ಯಾಕೆ ಅಂದರೆ ಹೊಸ ವರ್ಷ ಯುಗಾದಿನ ಅಂತಕ್ಕಂಥದ್ದು ಕೂಡ ಅನುಮಾನದಲ್ಲೂ ಇದ್ದಾರೆ. ಆಚರಣೆ ಮಾಡೋಕ್ಕೂ ರೆಡಿ ಇದ್ದಾರೆ, ಮುಂದೆ ಬರೋದು ಆಚರಣೆ ಮಾಡೋಕ್ಕೂ ರೆಡಿ ಇರ್ತಾರೆ. ಹೌದು. ಇದು ಯಾಕೆ ಈ ವಿಚಾರವನ್ನು ಅನುಮಾನಾಸ್ಪದವಾದ ರೀತಿಯಲ್ಲಿ ಒಬ್ಬರಿಗೆ ಇದು ಬೇಕು, ಒಬ್ಬರಿಗೆ ಯುಗಾದಿ ಬೇಕು, ಹೌದು ಅಲ್ವಾ? ಸೊ ಇದರಲ್ಲಿ ಯಾವ ಸರಿ ಯಾವ ತಪ್ಪು ಅಂತಕ್ಕಂಥದ್ದು ನಮ್ಮಲ್ಲಿ ವಾದವಿವಾದದಲ್ಲೇ ಹುಳ್ತಿದೆ. ಎಲ್ಲ ಪ್ರತಿಯೊಂದು ವಿಷಯನೂ ಕೂಡ ಹಾಗೆಯೇ. ಹೌದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ನೀನೊಂದು ಮಾತು ಹೇಳಿದೆ. ಕುಲದೇವತೆ ಅಂತಕ್ಕಂಥದ್ದು ಅವರವರ ಕುಟುಂಬಕ್ಕೆ ಇರುತ್ತೆ. ಹೌದು. ಇದು ಸರ್ವದಾ ಅಪರಾಧದ ವಿಚಾರ. ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ನಮ್ಮ ಭಾರತ ಅಂತಕ್ಕಂಥ ಒಂದು ಲೆಕ್ಕಾಚಾರ ತಗೊಂಡ್ರೆ, ನಾನು ಭಾರತೀಯ ಅಂತ ನಾವು ಹೇಳ್ಕೋಬೇಕಾದ್ರೆ ಒಂದು ಕೋಡ್ ವರ್ಡ್ ಇದೆ. ನಾನು ಭಾರತೀಯ ಅನ್ನೋದನ್ನ ನಾವು ಹೇಳಕ್ಕೆ ಒಂದು ಅಧಿಕಾರ ಬೇಕು. ಬೇಕು ಅಂತೀಯ ಬೇಡ ಅಂತೀಯ? ಯಾವುದೇ ಆಧಾರವಿಲ್ಲದೆ ನಾವು ಬದುಕಲಿಕ್ಕಾಗಲ್ಲ. ಹೌದು ಹೌದು. ಯಾವುದೇ ಆಧಾರವಿಲ್ಲದೆ ನಾವು ಯಾವುದೇ ಕಾರಣಕ್ಕೂ ಯಾವುದನ್ನು ಹೇಳಕ್ಕಾಗಲ್ಲ. ಹೌದು. ಅದಕ್ಕೆ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಒಂದು ಕೋಡ್ ವರ್ಡ್ ಇದೆ. ಯಾವುದದು ಅಂದರೆ, ಶ್ರೀರಾಮ ಪರಮಾತ್ಮ, ನಮ್ಮ ಪರಮಾತ್ಮ. ಹೌದು. ಸೀತೆ ನಮ್ಮ ಜೀವಾತ್ಮ. ಶ್ರೀರಾಮ ನಮ್ಮ ಪರಮಾತ್ಮ, ಸೀತೆ ನಮ್ಮ ಜೀವಾತ್ಮ. ಇವರಿಬ್ಬರದ ಮಿಲನದ ಸತ್ಯವನ್ನು ತೋರಿಸೋದಕ್ಕೆ ಹನುಮ ಎಂಬ ಪರಮಾತ್ಮ, ಹನುಮಂತ. ಈ ಹನುಮಂತ ಗುರುವಿನ ಮೂಲಕವಾಗಿ ಈ ಆತ್ಮ ಜೀವಾತ್ಮ ಅನ್ನೋದಕ್ಕೆ ಸತ್ಯವನ್ನು ತೋರಿಸೋದಕ್ಕೆ ಇವರೇ ನಿಜವಾದ ಗುರುಗಳು. ಯಾರು? ಹನುಮಂತ. ಆದರೆ ಇಲ್ಲಿರೋ ಮಾರ್ಕೆಟಿಂಗ್ ಗುರುಗಳು ವಿಷಯ ಸೈಡ್ ಇಟ್ಬೋಣ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಕುತ್ಕೊಂಡು ಹೇಳ್ತಕ್ಕಂಥವ್ರೆಲ್ಲ ಮಾರ್ಕೆಟಿಂಗ್ ಗುರುಗಳು. ಹೌದು. ಇದು ಹಿಂಗಾಗತ್ತೆ, ಅದು ಹಂಗಾಗತ್ತೆ, ಅದು ಅದನ್ನು ಮಾಡಿ ಅಲ್ಲಿಗೋಗಿ ಇಲ್ಲಿಗೋಗಿ ಪಲ್ಟಿ ಹೊಡೀರಿ ಅಂತ ಹೇಳ್ತಾರಲ್ಲ, ಇವರು ಮಾರ್ಕೆಟಿಂಗ್ ಗುರುಗಳು. ನಿಜವಾದ ಗುರು ಯಾರು? ಹನುಮಾನ್. ಎಷ್ಟು ಚೆನ್ನಾಗಿದೆಯಲ್ಲ. ಇದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ನಾನು ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಅದೇ ರೀತಿಯಾಗಿ ಕುಲದೇವತೆ ಅಂದರೆ ಯಾರು ಅಂದರೆ, ಇದಕ್ಕೊಂದು ದೊಡ್ಡ ಸಮಸ್ಯೆಯಾಗಿ ನಮ್ಮ ದೇಶವನ್ನೇ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾ ಇದೆ. ನೀನು ಹೇಳ್ದಂಗೆ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಬನ್ನಿ, ನಿಮ್ಮ ದೇವ್ರು ಅಲ್ಲೈತೆ, ನಿಮ್ಮ ದೇವ್ರು ಇಲ್ಲೈತೆ, ಅಲ್ಲಿಗೆ ಹೋಗಿ ಬಂದರೆ ಒಳ್ಳೇದಾಗತ್ತೆ ಅಂತ ಹೇಳೋದು ಸರಿನೇ, ಇವ್ರು ಹೋಗಿ ಮಾಡಿಸೋದು ಸರಿನೇ. ಆದರೆ ಇದು ಹೆಂಗಿರುತ್ತೆ ಅಂದರೆ, ಒಂದಿನ 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದು ಒಂದು ವಾರ ತಿನ್ನಂಗಿಲ್ಲ ಅಂತ ಇರೋಕ್ಕಾಗತ್ತೇನಮ್ಮ? ಇಲ್ಲ, ತಿನ್ನಲೇಬೇಕು. ಹಾಗೆ ಹೋಗಿ ಮಾಡ್ಕೊಂಡು ಬಂದ್ರೆ ಒಳ್ಳೇದಾಗತ್ತೇನೋ ಅನ್ನೋ ಭಾವನೆ ಅಷ್ಟೇ ಆಗತ್ತೆ ಹೊರತು ಸಾಲ ತೀರಿಸಿಲ್ಲ. ನಮ್ಮ ಮನೆಯ ಕುಲದೇವತೆ, ನಮ್ಮ ಕುಟುಂಬದ ಕುಲದೇವತೆ ಯಾರು? ಸಾಲ ತೀರಿಲ್ಲ ಅಂದ್ರೆ ನಾವು ತಿಳ್ಕೊಂಡಿರೋದು ಹೇಳಿರೋದು ಮಾಡ್ತಿರಲ್ಲ, ಪೂರ್ಣವಾಗಿರ್ತಕ್ಕಂಥ ಅಪರಾಧ. ಇದು ನಮ್ಮ ಕುಟುಂಬಕ್ಕೊಂದು ದೊಡ್ಡ ಶಿಕ್ಷೆ.